ವಿದ್ಯಾರ್ಥಿಗಳೇ, ಇವತ್ತು ನಾವು ಮಾನವನ ಚರ್ಮದ ಬಗ್ಗೆ ತಿಳಿದುಕೊಳ್ಳುವ. ಚರ್ಮವು ದೇಹದ ಹೊರಗಿನ ರಕ್ಷಣಾತ್ಮಕ ಆವರಣವಾಗಿದೆ. ಚರ್ಮವು ಮಾನವನ ದೇಹದ ಅತಿ ದೊಡ್ಡ ಅಂಗವಾಗಿದೆ. ಅಂದರೆ ಮಾನವನ ದೇಹದ ಒಳಗಿರುವ ಅತಿ ದೊಡ್ಡ ಅಂಗ ಯಕೃತ್ತು ಅಥವಾ ಲಿವರ್ ಇದೆ. ಚರ್ಮದಲ್ಲಿ ಮುಖ್ಯವಾಗಿ 3 ಪದರುಗಳಿವೆ: ಎಪಿಡರ್ಮಿಸ್, ಡರ್ಮಿಸ್ ಮತ್ತು ಹೈಪೋಡರ್ಮಿಸ್. ನಮ್ಮ ಚರ್ಮಕ್ಕೆ ಬಣ್ಣವನ್ನು ಕೊಡುವ ಕಣ ಅಥವಾ ಪಿಗ್ಮೆಂಟ್ ಅದು ಮೆಲನಿನ್ ಆಗಿದೆ. ಎಪಿಡರ್ಮಿಸ್ ಹೊರಪದರು, ಇದು ತೆಳುವಾದದ್ದು, ಮುಖ್ಯವಾಗಿ ಸತ್ತ ಚಪ್ಪಟೆಯಾದ ಜೀವಕೋಶಗಳಿಂದ ಕೂಡಿದೆ. ಮೆಲನೋಸೈಟ್ಸ್ಗಳು ಅಂದರೆ ಮೆಲನಿನ್ ಉತ್ಪಾದಿಸುವ ಕೋಶಗಳು ಇರುತ್ತವೆ. ರಕ್ತನಾಳಗಳು ಎಪಿಡರ್ಮಿಸ್ ಅಲ್ಲಿ ಇರುವುದಿಲ್ಲ. ಎಪಿಡರ್ಮಿಸ್ನ ಕಾರ್ಯ: ಯಾಂತ್ರಿಕ ಗಾಯ, ಬ್ಯಾಕ್ಟೀರಿಯಾ ಮತ್ತು UV ಕಿರಣಗಳಿಂದ ರಕ್ಷಣೆ. ಚರ್ಮಕ್ಕೆ ಬಣ್ಣ ಸಹ ನೀಡುವುದು ಎಪಿಡರ್ಮಿಸ್ಸಿನ ಕಾರ್ಯವಾಗಿದೆ. ವಿದ್ಯಾರ್ಥಿಗಳೇ, ಈಗ ನಿಮಗೆ ಇನ್ನೊಂದು ಪ್ರಶ್ನೆ ಇದೆ. ಮಾನವನ ಚರ್ಮಕ್ಕೆ ಬಣ್ಣ ಕೊಡುವ ಪಿಗ್ಮೆಂಟ್ ಯಾವುದು? ಡರ್ಮಿಸ್ ಮಧ್ಯದ ಪದರು ದಪ್ಪವಾದದ್ದು, ಗಟ್ಟಿಯಾದ ಸಂಯೋಜಕ ಅಂಗಾಂಶದಿಂದ ಕಾಲಜಿನ್ ಮತ್ತು ಇಲಾಸ್ಟಿನ್ ಗಳಿಂದ ಮಾಡಲ್ಪಟ್ಟಿದೆ. ರಕ್ತನಾಳಗಳು, ನರತುದಿಗಳು, ಕೂದಲು ಕೋಶಕಗಳು, ಬೆವರು ಗ್ರಂಥಿಗಳು ಮತ್ತು ಎಣ್ಣೆ ಸೆಬೇಸಿಯನ್ ಗ್ರಂಥಿಗಳನ್ನು ಒಳಗೊಂಡಿದೆ. ಮೆಲನಿನ್ ಪಿಗ್ಮೆಂಟ್ ಇದು ಮಾನವನ ಚರ್ಮಕ್ಕೆ ಬಣ್ಣವನ್ನು ಕೊಡುವುದು. ಡರ್ಮಿಸ್ನ ಕಾರ್ಯ: ಸಾಮರ್ಥ್ಯ ಮತ್ತು ಸ್ಥಿತಿಸ್ಥಾಪಕತ್ವ ನೀಡುವುದು, ಕಾಲಜಿನ್ ಮತ್ತು ಇಲಾಸ್ಟಿನ್, ಸಂವೇದನೆ, ನರತುದಿಗಳು, ಡರ್ಮಿಸ್ಗೆ ಪೋಷಣೆ ಅಂದರೆ ರಕ್ತನಾಳಗಳು. ಹೈಪೋಡರ್ಮಿಸ್ ಅಥವಾ ಒಳಪದರು ಮುಖ್ಯವಾಗಿ ಅಡಿಪೋಸ್ ಅಂಗಾಂಶ ಅಂದರೆ ಕೊಬ್ಬಿನ ಕೋಶಗಳು ಮತ್ತು ಸಡಿಲವಾದ ಸಂಯೋಜಕ ಅಂಗಾಂಶವನ್ನು ಹೊಂದಿದೆ. ಹೈಪೋಡರ್ಮಿಸ್ನ ಕಾರ್ಯ: ಉಷ್ಣ ನಿರೋಧಕ ಅಂದರೆ ದೇಹವನ್ನು ಬೆಚ್ಚಗಿಡುತ್ತದೆ, ಶಕ್ತಿ ಸಂಗ್ರಹಣೆ ಅಂದರೆ ಆಘಾತಗಳನ್ನು ತಡೆಯುವುದು. ವಿದ್ಯಾರ್ಥಿಗಳೇ, ಎಪಿಡರ್ಮಿಸ್ ಮತ್ತು ಹೈಪೋಡರ್ಮಿಸ್ನ ಕಾರ್ಯ ಡಿಟೇಲ್ ಆಗಿ ಫ್ಲ್ಯಾಶ್ ಕಾರ್ಡಲ್ಲಿ ಕೊಡಲಾಗಿದೆ. ಅದರ ವರ್ಡ್ ವಾಲ್ ಲಿಂಕ್ ಮತ್ತು PDF ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.